ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಬೆಳಗ್ಗೆ ಏಳೋದು ಅಷ್ಟೇ ಗೊತ್ತು. ಬೆಳಗ್ಗೆ ಎದ್ದರೆ ಏನೆಲ್ಲ ಉಪಯೋಗ ಐತಿ ಅನ್ನೋದು ನಾವು ಕೂಡ ತಿಳ್ಕೊಬೇಕಾಗತ್ತೆ. ಬೆಳಗ್ಗೆ ಏಳಲಿಕ್ಕೇ ಪ್ರಾಬ್ಲಮ್ ಒಬ್ಬೊಬ್ಬರಿಗೆ ಇರುತ್ತೆ. ಅಲಾರಾಮ್ ಇಟ್ಕೊಳ್ಳೋದು, ಮತ್ತೆ ಬಂದ್ ಮಾಡೋದು, ಮತ್ತೆ ಮಲಗೋದು, ಈ ಥರ ಮಾಡೋರಿಗೆ ನಾನು ಹೇಳೋದು ಒಂದೇ, ಅಲಾರಾಮ್ ಸೆಟ್ ಮಾಡ್ಕೊಳ್ದೆ ನೈಟ್ ಫಿಕ್ಸ್ ಮಾಡ್ಕೊಂಡು ಮಲಗಿಬಿಡಿ. ಮಾರ್ನಿಂಗ್ ನಾವು 5 o'clock ಎಳ್ಳಲೇಬೇಕು ಅಂತ. ಎದ್ದ ತಕ್ಷಣ ನಾವು ಏನು ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ನಮ್ಮ ಬಾಡಿ ನೈಟೆಲ್ಲ 7 to 8 hours ಡಿಹೈಡ್ರೇಟ್ ಆಗಿರುತ್ತೆ. ಸೊ ನಾವು ಎದ್ದ ತಕ್ಷಣ 1 ಗ್ಲಾಸ್ ನೀರನ್ನು ಕುಡಿಬೇಕು. ಮೊದಲು ನೀರು ಕುಡಿದಾದ್ಮೇಲೆ ನಾವು ಏನು ಮಾಡಬೇಕು, ಸ್ವಲ್ಪ ವಾಕಿಂಗ್ ಮಾಡ್ತಾ ಇರ್ತೀವಿ. ವಾಕಿಂಗ್ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕು, ಸ್ವಲ್ಪ ಸೂರ್ಯನ ಕಿರಣ ನಮ್ಮ ಮೇಲೆ ಬೀಳೋ ಥರ ನಾವು ವಾಕಿಂಗನ್ನು ಮಾಡಬೇಕು. ಸೂರ್ಯನ ಕಿರಣ ನಮ್ಮ ಮೇಲೆ ಬಿದ್ದಾಗ ಏನೆಲ್ಲ ಆಗುತ್ತೆ ಅಂತಂದ್ರೆ, ನಮಗೆ ಸೂರ್ಯನ ಕಿರಣ ಒಂದು 5 ರಿಂದ 10 ನಿಮಿಷ ಬಿದ್ದಾಗ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಕೂಡ ಉತ್ಪತ್ತಿ ಆಗುತ್ತೆ. ನಮಗೆ ಫುಲ್ ಇಮ್ಯುನಿಟಿ ಪವರ್ ಸಿಕ್ಕಂಗಾಗತ್ತೆ ಮತ್ತು ನಮ್ಮದು ಟೆಂಪ್ರೇಚರ್ ರಿದಮ್ ಕೂಡ ಸೆಟ್ ಆಗುತ್ತೆ ಮತ್ತು ನಾವು ಚೆನ್ನಾಗಿ ಡೇ ಫುಲ್ ನಾವು ಚೆನ್ನಾಗಿ ಇರ್ಬೋದು. ಸೊ ನಾವೆಲ್ಲ ಈ ಕಾರಣಕ್ಕಾಗಿ ಮಾರ್ನಿಂಗ್ ಬೇಗ ಏಳಲೇಬೇಕು. ಮಾರ್ನಿಂಗ್ ಯಾಕೆ ಅಷ್ಟು ಪವರ್ಫುಲ್ ಅಂತಂದ್ರೆ, ನ್ಯೂರೋ ಸೈನ್ಸ್ ಪ್ರಕಾರ 5 ರಿಂದ 7 ಗಂಟೆವರೆಗೆ ಎದ್ದ ತಕ್ಷಣ ಅಲ್ಫಾ ಸ್ಟೇಟ್ ಆಫ್ ಮೈಂಡಲ್ಲಿ ನಮ್ಮದು ಮೈಂಡ್ ಇರುತ್ತೆ. ಸೊ ಆದ ಕಾರಣ ನಾವು ಫುಲ್ ಆ್ಯಕ್ಟಿವ್ ಆಗಿ ಇರ್ಬೋದು. 5 ರಿಂದ 7 ಗಂಟೆಯಲ್ಲಿ ನಾವು ಸೂರ್ಯನ ಕಿರಣವನ್ನು ನಮ್ಮ ಮೇಲೆ ಏನು ಬೀಳಿಸ್ಕೊಳ್ತೀವಲ್ಲ, ನಾವು ಹೋಲ್ ಡೇ ಕೂಡ ಚೆನ್ನಾಗಿ ಇರ್ಬೋದು. ನಂಗೆ ವಾಕಿಂಗ್ ಅಂದ ತಕ್ಷಣ ಇನ್ನೊಂದು ನೆನಪಾಗುತ್ತೆ, ನಂದು ಪ್ರೆಗ್ನೆನ್ಸಿ ಜರ್ನಿ ನೆನಪಾಗ್ತಾ ಇದೆ. ವಾಕಿಂಗ್ ಅಂದ ತಕ್ಷಣ ಎಲ್ಲ ಪ್ರೆಗ್ನೆನ್ಸಿ ವುಮೆನ್ ಅವರ ಜರ್ನಿ ಕೂಡ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತಪ್ಪ ಅಂತಂದರೆ, ನನ್ನ ಪ್ರೆಗ್ನೆನ್ಸಿ ದಿನಗಳನ್ನ ನೆನೆಸ್ತಾ ಹೋದ್ರೆ ಒಂಥರ ಮಿರಾಕಲ್ ಅನಿಸುತ್ತೆ. ಯಾಕಪ್ಪ ಅಂತಂದ್ರೆ, ನನ್ನ ಪ್ರೆಗ್ನೆನ್ಸಿ ದಿನಗಳೆಲ್ಲ ಕಳೆದು ಹೋಗಿದ್ದೆಲ್ಲ ಕಾಲೇಜ್ ಡೇಸಲ್ಲೇ. ನಂದು ಇಂಟರ್ನ್ಶಿಪ್ ಇರೋವಾಗಲೇ ನಂದು ಪ್ರೆಗ್ನೆನ್ಸಿ ದಿನಗಳ ನಡೆದು ಹೋದ್ವು. ನೋಡ್ತಾ ಇರ್ಬೋದು ನೀವು ಇವೆಲ್ಲ ಪಿಕ್. ನನ್ನ ಫ್ರೆಂಡ್ಸ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದ್ರೆ ಆ ದಿನದಲ್ಲಿ ನನಗೆ ಎಲ್ಲ ಥರ ಕೇರ್ ತೊಗೊಂಡಿದ್ದು ನನ್ನ ಫ್ರೆಂಡ್ಸ್. ಈ ಬೆಳದಿಂಗಳು ಊಟ ಮಾಡಿದ್ದು ನಾನು ಇರ್ತಕ್ಕಂಥ ರೂಮ್ನವರು ನನಗೆ ಬೆಳದಿಂಗಳು ಊಟ ಮಾಡಿಸಿದ್ರು. ಇವೆಲ್ಲ ಲೈಟಿಂಗ್ಸ್ ನೋಡ್ತಿರ್ಬೋದು. ಇಲ್ಲೆಲ್ಲ ಕರ್ಕೊಂಡು ಹೋಗಿರೋದು ನೋಡಿದರೆ ನನ್ನ ಫ್ರೆಂಡ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನಾವು ಮನೆಯೊಳಗಿದ್ರು ಇಷ್ಟೆಲ್ಲ ಮೂಮೆಂಟ್ಸನ್ನು ಎಂಜಾಯ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇದ್ರದ್ದೆಲ್ಲ ಜರ್ನಿ ನಾನು ನಿಮ್ಮ ಜೊತೆ ಇನ್ನೂ ತುಂಬ ಇದೆ ಶೇರ್ ಮಾಡ್ಕೊಳ್ಳೋದನ್ನು ಮಾಡ್ತೀನಿ ನೆಕ್ಸ್ಟ್. ನೋಡ್ತಿರ್ಬೋದು, ಇದು ಪ್ರೆಗ್ನೆನ್ಸಿ ಫೋಟೋಶೂಟ್ ಆಗಿರುತ್ತೆ ನಂದು ಸೀಮಂತ ಕಾರ್ಯದೊಳಗೆ. ಇದೇನು ಫೋಟೋಶೂಟ್ ಮಾಡಿರ್ತೀನಿ, ಇವೆಲ್ಲ ಫೋಟೋಸ್ ನೋಡ್ತಾ ಇದ್ರೆ ಒಂಥರ ಖುಷಿಯಾಗತ್ತೆ. ಈ ಫೋಟೋ ಜರ್ನಿಗೆ ತುಂಬ ಖುಷಿ ಅನಿಸುತ್ತೆ. ಅದರ ಹಿಂದೆ ಏನು 8 months ಕಳೆದು ಹೋಗ್ದ ಜರ್ನಿ ಎಲ್ಲ ನೆನೆಸ್ಕೊಂಡ್ರೆ ಒಂಥರ ಆ ನೆನಪುಗಳನ್ನು ಮೆಲಕ್ಕೆ ಹಾಕಬೇಕಂತ ಅನಿಸುತ್ತೆ. ಆ ನೆನಪುಗಳು ಏನೇನು, ಅವೆಲ್ಲ ಏನು, ಈ ಫ್ರೆಂಡ್ಸ್ ಯಾವ ಥರ ನನ್ನ ಟ್ರೀಟ್ ಮಾಡಿದರು, ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಈ ಫೋಟೋಸನ್ನು ನೋಡಿದರೆ ನಿಮಗೂ ಒಂಥರ ಐಡಿಯಾ ಬರುತ್ತೆ ಅಂಥೇಳಿ ನಾನು ಈ ಫೋಟೋನ ಶೇರ್ ಮಾಡಿಕೊಂಡೆ. ಅದನ್ನು ನೆನೆಸ್ಕೊಳ್ತಾ ಇದ್ದರೆ ಸಾಕು, ನನಗೆ ಒಂಥರ ಅದು ನೆನಪು ಬರ್ತಾ ಇರುತ್ತೆ. ಈಗ 2 ಮಕ್ಕಳಾದರೂ ನನಗೆ ಆ ಡೇಸನ್ನು ಮರೀಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ, ನಾನು ಫಸ್ಟ್ ಸ್ಟೇಜಿಂದ ಅಪ್ ಟು ಲಾಸ್ಟ್ ಸ್ಟೇಜ್ ಮಟ್ಟ ಎಲ್ಲ ಹೇಳ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್. ನಾನು ಕನ್ಸೀವ್ ಆದ ತಕ್ಷಣ ನಾನು ಎಲ್ಲಿ ಇರ್ತೀನಪ್ಪ ಅಂತಂದ್ರೆ, ಕಾಲೇಜ್ ಇಂಟರ್ನ್ಶಿಪ್ಪಲ್ಲಿ ಇರ್ತೀನಿ. ಅಂದರೆ ಕೋವಿಡ್ ಸಲುವಾಗಿ ನಮ್ದು ಗ್ಯಾಪ್ ಆಗಿರುತ್ತೆ. ವಾಪಸ್ ಕರೀತಾರೆ ನಮ್ಮನ್ನು, ಇಲ್ಲ ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡಿ ಹೋಗ್ಬರ್ರಿ ಅಂತ ಕರೀತಾರೆ. ಬಿಫೋರ್ ನನ್ನ ಮ್ಯಾರೇಜ್ ಆಗಿರ್ತೈತಿ, 2020 ಮದುವೆ ಆಗಿರ್ತೈತಿ. ಆನಂತರ ಇಲ್ಲ ವಾಪಸ್ ಕರೆದ ತಕ್ಷಣ, ಇಲ್ಲ ಈಗಿನ್ನು ಕಂಪ್ಲೀಟ್ ಆಗಿಬಿಡತ್ತೆ, ಇದು ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನನ್ನ ಕೋರ್ಸ್ ಕಂಪ್ಲೀಟ್ ಆದಂಗೆ ಆಗೋದಿಲ್ಲ ಅಂದ್ಕೊಂಡು ನಾನೇನು ಮಾಡ್ತೀನಿ ಅಂತಂದ್ರೆ ವಾಪಸ್ ಹೋಗಿ ಜಾಯ್ನ್ ಆಗ್ತೀನಿ. ಜಾಯ್ನ್ ಆದ ತಕ್ಷಣ ಆಮೇಲೆ ಸ್ವಲ್ಪ ದಿನಕ್ಕೆ ನಾನು ಕನ್ಸೀವ್ ಆಗಿರ್ತೀನಿ. ಆನಂತರ ಕಾಲೇಜಿಗೆ ಹೋಗಬೇಕಾ ಬಿಡಬೇಕಾ ಅಂಥೇಳಿ ಥಿಂಕ್ ಮಾಡ್ತಿರ್ತೀನಿ. ಅವಾಗ ಏನು ಅನ್ಸತ್ತಪ್ಪ ಅಂತಂದ್ರೆ, ಇಲ್ಲ ಆಮೇಲೆ ಮತ್ತೆ ವಾಪಸ್ ಬಂದು ನಾನು ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ, ಇವಾಗ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಇದೇನು ಅಂಥ ಸ್ಟೇಜ್ ಏನಲ್ಲ ಅಂದ್ಕೊಳ್ತೀನಿ. ಅಂದ್ಕೊಂಡು ಅದು ಕೋವಿಡ್ ಇರುತ್ತೆ. ಕೋವಿಡ್ ಸಲುವಾಗಿ ಹಾಲಿಡೇ ಕೊಟ್ಟಿರ್ತಾರೆ. ವಾಪಸ್ ನಾನು ಜಾಯ್ನ್ ಆಗ್ತೀನಿ. ಜಾಯ್ನ್ ಆದ ತಕ್ಷಣ ಇನ್ನೂ ಕೋವಿಡ್ ಪ್ರೊಸೆಸ್ಸಲ್ಲೇ ಇರುತ್ತೆ. ಆದರೆ ಮೆಡಿಕಲ್ ಸ್ಟೂಡೆಂಟ್ಸಿಗೆ ನಮ್ಗೆ ಹಾಲಿಡೇ ಕೊಡಲ್ಲ, ಕಾಲೇಜ್ ಕಂಟಿನ್ಯೂ ಮಾಡ್ತಾರೆ. ಆನಂತರ ನಾನು ಕ್ಲಾಸಿಗೆ ಹೋಗ್ತೀನಿ. ಕ್ಲಾಸಿಗೆ ಹೋಗಿ ನಮ್ದು ಇಂಟರ್ನ್ಶಿಪ್ ಏನು ಇರ್ತೈತಲ್ಲ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡಿದಾದ್ಮೇಲೆ ನಾನು ಯಾರಿಗೂ ಅನೌನ್ಸ್ ಮಾಡಿರೋದಿಲ್ಲ, ಯಾರಿಗೂ ಕಾಲೇಜ್ನಲ್ಲಿ ಯಾರಿಗೂ ಹೇಳಿರೋದಿಲ್ಲ. ಓನ್ಲಿ ನನ್ನ ರೂಮ್ಮೇಟ್ಸಿಗೆ ಮಾತ್ರ ಗೊತ್ತಿರುತ್ತೆ. ಆನಂತರ ಹಾಗೆ ಹೈಡ್ ಮಾಡ್ಕೋತ ಒಂದು 3 months ಹೈಡ್ ಮಾಡ್ತೀನಿ. 3 months ಆದ ನಂತರ ನನಗೆ ಯಾವಾಗ ಲ್ಯಾಬಲ್ಲಿ ಇರ್ತೇನಲ್ಲ ಆವಾಗ ಫುಲ್ ವಾಮಿಟಿಂಗ್ ಸ್ಟಾರ್ಟ್ ಆಗ್ತದೆ. ವಾಮಿಟಿಂಗ್ ಸ್ಟಾರ್ಟ್ ಆದ ತಕ್ಷಣ ಎಲ್ಲರೂ ಯಾಕೆ ಹುಷಾರಿಲ್ಲ ಅಂದ್ಕೊಂಡು ಹಾಗೆ ಮುಂತಾಳ್ತೀನಿ. ಹಂಗೆ ಆದ ತಕ್ಷಣ ಅದನ್ನು ಹೈಡ್ ಮಾಡುವಂಥ ವಿಷಯ ಅಲ್ಲ, ಅದು ಗೊತ್ತಾಗೇ ಬಿಡ್ತೈತಿ. ಸೊ
ಹಾಗೆ ಒಂದು ದಿನ ಹಂಗೆ ಒಂದೊಂದು ಡೇ ಹೋಗ್ತಾ ಇರ್ತೈತಿ. ಹಂಗೆ ಅಲ್ಲೇ ಹಾಸ್ಪಿಟಲಿಗೆ ನಾನು ತೋರಿಸ್ಕೊಳ್ತೀನಿ. ಅದರಲ್ಲಿ ನಮ್ಮ ಸೈಡ್ ಏನೈತಪ್ಪ ಅಂತಂದ್ರೆ, ನಾವು ಅಪ್ ಟು 4 ಮಂತ್ಸ್ ಕಳ್ಕುಬ್ಸ ಆಗೋ ತನಕ ನಾವು ಗಂಡನ ಮನೆಯಲ್ಲಿ ಇದ್ದ ನ್ಯೂಸ್ ಗೊತ್ತಾದ್ರೆ ನಾವು ತವ್ರ ಮನೆಗೆ ಹೋಗೋ ಹಾಗಿಲ್ಲ. ತವ್ರ ಮನೇಲಿ ನ್ಯೂಸ್ ಗೊತ್ತಾದ್ರೆ ಗಂಡನ ಮನೆಗೆ ಬರೋ ಹಾಗಿಲ್ಲ. ನಾನು ಕಾಲೇಜಲ್ಲಿದ್ದು ಗೊತ್ತಾಗಿತ್ತು, ಬಟ್ ನಾನು ಹೋಗ್ಬೋದಿತ್ತು, ಎರಡರಲ್ಲಿ ಒಂದು ಕಡೆ ಆದರೂ ಬರ್ಬೋದಿತ್ತು. ಬಟ್ಟು ಫಸ್ಟ್ ಪ್ರೆಗ್ನೆನ್ಸಿಗೆ ನಮ್ಮಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಹೊಳೆ ದಾಟಬಾರ್ದಂತ ಹೇಳ್ತಾರೆ. ಸೊ ನಾನಿದ್ದಲ್ಲೇ ಮಮ್ಮಿ ಕಡೆ ಹೋಗ್ಬೇಕಂದ್ರೂ ನಂದು ಹೊಳೆ ಐತಿ, ಇತ್ತ ಗಂಡನ ಮನೆಗೆ ಬರ್ಬೇಕಂದ್ರೂ ಹೊಳೆ ಐತಿ. ಸೊ ಆದ ಕಾರಣ ನಾನು ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ 4 ಮಂತ್ಸ್ ಅಲ್ಲೇ ಇರಬೇಕಾಗಿತ್ತು. ಸೊ 4 ಮಂತ್ಸ್ ಅಲ್ಲೇ ಇರಬೇಕಂತಂದ್ರೆ ನನಗೇನು ಪ್ರಾಬ್ಲಮ್ ಇದ್ದಿರಲಿಲ್ಲ. ಬಟ್ ಇದೇ ವಾಮಿಟಿಂಗ್ ಸೆನ್ಸೇಷನ್, ಇದು ಮೂಡ್ ಸ್ವಿಂಗ್ಸ್, ಇದನ್ನ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟಿ ಬೇಜಾರಾಗೋದು. ಬಟ್ ನಾನು ಎಷ್ಟು ಸಫರ್ ಆಗಿದ್ದೀನೋ ಇಲ್ಲೋ ಗೊತ್ತಿಲ್ಲ, ನನ್ನ ಫ್ರೆಂಡ್ಸ್ ನನ್ನ ಸಲುವಾಗಿ ಎಷ್ಟು ಸಫರ್ ಆಗಿದ್ದಾರೆ. ಯಾಕಪ್ಪ ಅಂತಂದ್ರೆ ಅವ್ರು ಎದ್ದ ತಕ್ಷಣ ನನಗೆ ಏನಾದರೂ ನಮ್ದು ಟಿಫನ್ ಕಟ್ಕೊಂಡು ಹೋಗೋಕ್ಕಂತ ಏನಾರು ಮಾಡ್ತಿರ್ತಿದ್ರೆ, ನಾನು ಎದ್ದು ಸಡನ್ನಾಗಿ ಚಹಾ ಕುಡಿಬೇಕು ಏನೋ ಅಂತ ಹೋಗ್ತಿದ್ದೆ. ನನ್ನ ಕೆಲಸ ಮಾತ್ರ ಹಚ್ಚಿರಲಿಲ್ಲ ಅವಾಗ, ಅವ್ರು ಅಷ್ಟೇನು ಹಚ್ಚಿರಲಿಲ್ಲ. ಆದರೂ ನಾನು ಅಡುಗೆ ಮನೆಗೆ ಹೋಗಿ ಚಹಾ ಕುಡಿಬೇಕಂತ ಹೋಗ್ತಿದ್ದೆ. ಅವ್ರು ಏನಾದರೂ ಒಗ್ಗರಣೆ ಹಾಕ್ತಿರ್ತಿದ್ರು, ನನಗೆ ಒಗ್ಗರಣೆ ಸ್ಮೆಲ್ ಕೂಡ ಆಗಿ ಬರ್ತಿರಲಿಲ್ಲ. ಅವ್ರು ಒಗ್ಗರಣೆ ಹಾಕಿದ ತಕ್ಷಣ ಅಲ್ಲೇ ವಾಮಿಟ್ ಸ್ಟಾರ್ಟ್. ಪಾಪ ಅದನ್ನೆಲ್ಲ ಮಾಡಬೇಕಿತ್ತು ಅವ್ರು. ನನಗೆ ಗಂಜಿ ಮಾಡಿಕೊಡ್ಬೇಕು, ರಾಗಿ ಗಂಜಿ ಮಾಡಿಕೊಡ್ತಿದ್ರು. ಹೊಟ್ಟೆಗೆ ಏನೂ ಆಗಿ ಬರ್ತಿರಲಿಲ್ಲ ನನಗೆ, ಏನು ತಿಂದರೂ ವಾಮಿಟ್ ಆಗ್ತಿತ್ತು. ಸೊ ಗಂಜಿ ಮಾಡಿಕೊಡ್ತಿದ್ರು, ಆ ಗಂಜಿ ಕುಡಿತಿದ್ದೆ, ಮತ್ತು ಅದು ವಾಮಿಟ್ ಆಗ್ತಿತ್ತು. ಹಂಗೆ ಮಾಡ್ಕೊಂಡು ಕಾಲೇಜಿಗೆ ಹೋಗ್ತಿದ್ದೆವು. ನಾ ಮನೆಯೊಳಗೆ ಹೇಳಿದ್ರೆ ಏನು, ಇಲ್ಲಪ್ಪ ನಂದೆಲ್ಲ ಇಷ್ಟೆಲ್ಲ ಯಾಕೆ ಪ್ರಾಬ್ಲಮ್ ತೊಗೊಂಡು ಕಲಿಯೋದು ಬೇಕಾಗೈತಿ ಅಂತ ಬಿಡಿಸ್ಯಾರ ಅಂತ ಹೇಳಿ, ನಾ ಇದೇನು ಇಷ್ಟೆಲ್ಲ ಪ್ರಾಬ್ಲಮ್ ಐತೆ ಅಂತ ನಮ್ಮ ಮನೇಲಿ ಹೇಳೋಕೆ ಹೋಗ್ತಿರ್ಲಿಲ್ಲ. ಸುಮ್ಮನೆ ಕಾಲೇಜಿಗೆ ಹೋಗ್ತಿದ್ದೆ. ಸುಮ್ಮನೆ ಕಾಲೇಜಿಗೆ ಹೋಗಿ ಆದಮೇಲೆ ಕಾಲೇಜಲ್ಲೂ ನಾನು ಅನೌನ್ಸ್ ಮಾಡಿದ್ರೆ, ಎದ್ದಕ್ಕೆ ಇಷ್ಟು ಮೆಡಿಕಲ್ ಸ್ಟೂಡೆಂಟ್ ಆಗಿ ಇಷ್ಟು ಲಗು ಯಾಕೆ ನಿನಗೆ ಅನ್ಕೋತಾರಂತ ಅಲ್ಲಿ ಕೂಡ ಹೈಡ್ ಮಾಡ್ತಿದ್ನಿ. ಆನಂತರ ಹಾಗೆ ಹಿಂಗೋ ಆಗಿ, ಯಾಕಂದ್ರೆ 6 ಮಂತ್ಸ್ ಇತ್ತು. 6 ಮಂತ್ಸ್ ಇದ್ದಾಗ, ನಾ 2 ಮಂತ್ಸ್ ಇದ್ದಾಗ ಅನ್ಸೈತೆ ಅಂತಂದ್ರೆ 6 ಮಂತ್ಸ್ ಅಂದರೆ 8 ಮಂತ್ಸ್ ಅಲ್ಲೇ ಆಗೇ ಬಿಡ್ತಿತ್ತು. ಅವ್ರಿಗೆ ಆಲ್ರೆಡಿ ಗೊತ್ತಾಗೇ ಆಗ್ತಿತ್ತು. ಹಂಗೆ ನಾನು ಪೋಸ್ಟಿಂಗ್ ಹೋಗ್ಬೇಕಾದ್ರೆ ವಾಮಿಟ್ ಆದ ಕೂಡ ಆರಾಮಿಲ್ಲ ಅಂತ ಹೇಳಿ ಒಂದೊಂದು ದಿನ ಕ್ವಿಟ್ ಮಾಡಿ ಬರ್ತಿದ್ದೆ. ಬಂದ ತಕ್ಷಣ ಹಾಗೆ ಗೊತ್ತಾಯ್ತು, ಎಲ್ಲ ಸರ್ಸ್ಗೂ ಹೇಳಿದೆ. ಅಲ್ಲೇ ಮೆಡಿಕಲ್ ಸ್ಟೂಡೆಂಟ್ಸ್ ಅಂದ ತಕ್ಷಣ ನಾವೇನು ಹೆಸಿಟೇಷನ್ ಮಾಡ್ಕೊಳ್ಳೋ ಅಂಥದ್ದಿಲ್ಲ. ಯಾಕಂದರೆ ಎಲ್ಲ ಥರ ಪೇಷಂಟ್ಸ್ ಅವ್ರು ಹ್ಯಾಂಡಲ್ ಮಾಡ್ತಿರ್ತಾರೆ, ಅವ್ರಿಗೆ ಎಲ್ಲ ಥರ ಗೊತ್ತಿದ್ದೇ ಇರುತ್ತೆ. ಆನಂತರ ಏನು ಮಾಡ್ತಿದ್ದಪ್ಪ ಅಂತಂದ್ರೆ, ಒಂದೊಂದು ದಿನ ಬಿಟ್ಟು ಬರ್ತಿದ್ದೆ, ಆದರೆ ನಡ್ಕೋತ ಬರಬೇಕಿತ್ತು. ಅಟ್ಲೀಸ್ಟ್ 1 ಕಿಲೋಮೀಟ್ರ್ ಆದರೂ ಇರ್ತಿತ್ತು ನಂದು ಕಾಲೇಜಿಂದ ರೂಮ್ಗೆ. ಅಲ್ಲಿಂದ ನಡ್ಕೋತ ಬರ್ತಿದ್ವಿ. ನಂಗೆ ಅದು ತಿನ್ನಬೇಕು, ಅದು ಕೋವಿಡ್ ಟೈಮ್ ನಾವು ಏನು ತಿನ್ನೋಕ್ಕೂ ಹೆದರಿಕೆ. ಮತ್ತು ನಾವು ವರ್ಕ್ ಮಾಡಬೇಕಾದಾಗ ಒಂದೊಂದು ಪಾಸಿಟಿವ್ ಅಂತ ಬಂದ ತಕ್ಷಣ ನನಗಿಂತ ಎಲ್ಲರೂ ಥಿಂಕ್ ಮಾಡ್ತಿದ್ರು, ಯಾರೂ ನನಗೆ ಕೇರ್ ಮಾಡಿಲ್ಲ ಅಂತಲ್ಲ. ನೀ ಬೇಬಿಗೆ ಏನಾಗ್ತೈತೋ ಏನೋ ಅಂತ ಎಲ್ಲರೂ ಎಲ್ಲ ಥರ ಟೆನ್ಷನಲ್ಲೇ ಇರ್ತಿದ್ವಿ. ಒಂದು ಪಾಸಿಟಿವ್ ಚೆಕ್ ಮಾಡಿದಾಗ ಬಿಡು ಅಂತ ಹೇಳ್ತಿದ್ರು. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ನಾವು ಬಿಡ್ಬೋದು. ಬಟ್ ನಮ್ದು ಇಂಟರ್ನ್ಶಿಪ್ ವಾಪಸ್ ಬೇಬಿ ಆದಮೇಲೆ ಹೋಗಿ ನಾನು ಕಂಟಿನ್ಯೂ ಮಾಡೋಕ್ಕಾಗ್ತೈತೋ ಇಲ್ಲೋ ಗೊತ್ತಿಲ್ಲ ಅನ್ನೋದು ಒಂದು ಟೆನ್ಷನ್ಗೆ ನಾನು ಕಂಟಿನ್ಯೂ ಮಾಡ್ತಾಯಿದ್ನಿ. ಹಂಗೆ ಅಲ್ಲೇ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರ್ತಾಯಿದ್ದೆ, ಎಲ್ಲ ಮಾಡ್ತಾಯಿದ್ದೆ. ಎಲ್ಲ ನಾರ್ಮಲ್ ಐತಿ ಅಂತ ಹೇಳ್ತಾಯಿದ್ರೆ, ಏನೂ ಒಂದಿನ ನಂಗೆ ಪ್ರಾಬ್ಲಮ್ ಅಂತ ಬರಲಿಲ್ಲ. ಅದು ನನ್ನ ಫ್ರೆಂಡ್ಸನ್ನು ನಾನು ಸಿಕ್ಕಾಪಟ್ಟೆ ನೆನೆಸ್ಬೇಕು. ಯಾಕಂತಂದ್ರೆ ನನಗೆ ಎಷ್ಟು ಮೂಡ್ ಸ್ವಿಂಗ್ಸ್ ಇದ್ದರೂ ಅವರೆಲ್ಲ ಕಂಟ್ರೋಲ್ ಮಾಡ್ಕೊಳ್ತಿದ್ರು. ಪದೇ ಹೊಟ್ಟೆ ಹಸಿವಾಗೋದು. ನಾನು ಎಷ್ಟು ಮಾರ್ನಿಂಗ್ ಇಲ್ಲಿಂದ ಟಿಫನ್ ಮಾಡಿ ಹೋದ್ನಂದ್ರೆ ಮತ್ತೆ ವಾಮಿಟ್ ಆಗಿರ್ತಿತ್ತು, ಮತ್ತೆ ಹೊಟ್ಟೆ ಹಸಿವು ಆಗಿಬಿಡೋದು. 12 ಗಂಟೆಗೆ ಮತ್ತೆ ಹೋಗಿ ಏನಾದರೂ ತಿನ್ಬೇಕು, ಅದು ಹೋಟೆಲ್ದಾಗ ತಿನ್ಬೇಕು, ಅದು ಕೋವಿಡ್ ಪೇಷಂಟ್ಸ್ ಇರ್ತಾರೋ ಏನೋ, ಎಲ್ಲ ಥರ ಟೆನ್ಷನ್. ಸ್ವಲ್ಪ ತಿನ್ನೋದು ಮತ್ತೆ ಬರೋದು, ಮತ್ತೆ ನೈಟ್ ಅದು ಫ್ರೂಟ್ಸ್ ತಿನ್ನೋದು, ಅದು ಇದು ಇಷ್ಟ ಮಾಡ್ಕೋತ ಹೋಗ್ತಿದ್ವಿ. ಹಂಗೆ ಸಡನ್ ಮತ್ತೆ ಒಂದೊಂದು ದಿನ ಲಾಕ್ಡೌನ್ ಆಗಿಬಿಡ್ತಿತ್ತು. ಒಂದೊಂದು ಡೇ ನಾವು ಹೋಗ್ತಿರಲಿಲ್ಲ ಕಾಲೇಜಿಗೆ, ಸುಮ್ಮನೆ ಮನೇಲೇ ಇರಬೇಕಾಗ್ತಿತ್ತು. ಮನೇಲೇ ಇರಬೇಕಂತಂದ್ರೂ ನಾವು ಹೊರಗೆ ಹೋಗಿ ಏನಾರ ತೊಗೊಂಬಂದು ತಿಂದೇವೆ ಅನ್ನೋ ಹಂಗಿಲ್ಲ. ಯಾಕಂದ್ರೆ ಕೋವಿಡ್ ಸಿಚುವೇಶನ್. ಇಷ್ಟೆಲ್ಲ ರಿಸ್ಕನ್ನು ನಾವು ಮನೆಯವರು ತೊಗೋತಾರೆ ಇಲ್ಲ ಗೊತ್ತಿಲ್ಲ, ನಂದು ರೂಮ್ಮೇಟ್ಸ್ ಎಲ್ಲ ಥರ ರಿಸ್ಕನ್ನು ನಾನು ತೊಗೊಂಡ್ರೆ. ಯಾಕಂದರೆ ಇಂಥ ಸ್ಟೇಜ್ ಒಳಗೆ ನಮ್ಮನ್ನು ಇಟ್ಕೊಳ್ಳೋದು ಅಂತಂದ್ರೆ ಪ್ರೆಗ್ನೆನ್ಸಿ ವುಮೆನ್ಸ್ನ ಅವ್ರಿಗೂ ತುಂಬ ಕಷ್ಟ. ಆದರೂ ಅವ್ರು ಒಂದಿನ ನನಗೆ ಏನೂ ಬೇಜಾರು ಮಾಡ್ಕೊಂಡಿದ್ದು ಮುಖ ಕಾಣಲಿಲ್ಲ, ಏನೂ ಕಾಣಲಿಲ್ಲ. ನಾನು ಎಷ್ಟು ಕಾಡ್ತಿದ್ನಿ ಅವರು, ಇಲ್ಲ ನನಗೆ ಚಹಾ ಬೇಕಂದ್ರೆ ಚಹಾ ಬೇಕು, ನಾನು ಅಲ್ಲಿ ಆ ಹೋಟೆಲ್ದಾಗಿಂದ ಹೋಗಿ ಚಹಾ ಕುಡಿಬೇಕಂದ್ರೆ ಅಲ್ಲೇ ಕುಡಿಬೇಕಂತ ಕಾಡ್ತಿದ್ದೆ. ಅಳಸೇನೆ ಕೂಡ ಅವ್ರಿಗೆ ಸಾರಿ ಕೇಳ್ತೀನಿ. ಹೋಗಿ ಅಲ್ಲಿ ಚಹಾ ಕುಡಿಸ್ಕೊಂಡು ಕರ್ಕೊಂಡು ಬರ್ತಿದ್ರು. ಒಂದೊಂದು ದಿನ ಎಲ್ಲ ಲಾಕ್ಡೌನ್ ಆಗಿರ್ತಿತ್ತು. ನಾವು ಸ್ಟೂಡೆಂಟ್ಸ್ ಇಂತಿಷ್ಟು ಅಂತ ಹೇಳಿ ನಾವೆಲ್ಲ ಫಿಕ್ಸ್ ಆಗಿರ್ತಿದ್ವಿ, ಅಷ್ಟು ಖರ್ಚು ಮಾಡೋಕ್ಕೂ ಹೋಗ್ತಿರ್ಲಿಲ್ಲ. ಒಂದೊಂದು ದಿನ ಫ್ರೆಂಡ್ಸ್ ಇದಕ್ಕಂತ ನಮ್ಮದು ಕ್ಯಾಂಪ್ ಅಂತ ಇರ್ತಾವೆ ರೀ. ಬ್ಲಡ್ ಯಾರು MLT ಮಾಡಿರ್ತಾರೆ, ಯಾರು ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ, ಎಲ್ಲರಿಗೂ ನಮ್ಮ ಕ್ಯಾಂಪ್ಸ್ ಅಂತ ಇರ್ತಾವೆ. ಕ್ಯಾಂಪ್ಸಿಗೆ ಯಾರ್ಯಾರು ಹೋಗ್ತಿದ್ರು ಬಾಯ್ಸ್, ಅವ್ರು ಕೂಡ ನನಗೆ ಎಷ್ಟು ಒಳ್ಳೆ ಥರ ಟ್ರೀಟ್ ಮಾಡ್ತಿದ್ರಪ್ಪ ಅಂತಂದ್ರೆ, ಅಲ್ಲಿ ಹೋದಾಗ ನಮ್ಮ ಕ್ಯಾಂಪ್ಸಿಗೆ ಯಾರು ಬ್ಲಡ್ ಡೊನೇಟ್ ಮಾಡ್ತಾರಲ್ಲ ಅವ್ರಿಗಂತ ಒಂದು ಜ್ಯೂಸ್ ಪ್ಯಾಕೆಟ್ ಕೊಡ್ತಾರೆ ರೀ. ಆ ಜ್ಯೂಸ್ ಕೂಡ ನನಗಂತ ಹೇಳಿ ತೊಗೊಂಡು ಬಂದು ಆ ಜ್ಯೂಸ್ ಸಮೇತ ನನಗೆ ಕುಡಿಸ್ತಿದ್ರು. ಎಷ್ಟು ಥರ ಕೇರ್ ತೊಗೊಂಡಾರಂದ್ರೆ, ಯಾರೋ ಊರಿಗೆ ಹೋದ್ರಂದ್ರೆ ಅವ್ರ ಬಗ್ಗೆ ಯಾರು ಟೆನ್ಷನ್ ತೊಗೊಂಡಿರ್ತಾರಲ್ಲ ಗೊತ್ತಿಲ್ಲ, ನನಗಂತ ಬುತ್ತಿ ಕಟ್ಟಿಸ್ಕೊಂಡು ಬರ್ತಿದ್ರು. ಮಾವಿನ ಹಣ್ಣಂತ ತೊಗೊಂಡು ಬರ್ತಿದ್ರು, ನೆಲ್ಲಿಕಾಯಿ ಅಂತ ತೊಗೊಂಡು ಬರ್ತಿದ್ರು. ಮುಸ್ಲಿಮ್ ಹುಡುಗಿಯರಿದ್ದವರು ನಾನ್ ವೆಜ್ ಮಾಡಿದ್ರಂದ್ರೆ ಸ್ಪೆಷಲ್ ನಾನ್ ವೆಜ್ ಅಂತ ತೊಗೊಂಡು ಬರ್ತಿದ್ರು. ಒಬ್ಬರ ಅಂತಲ್ರಿ, ನನಗೆ ಎಲ್ಲರೂ ಅಷ್ಟೊಂದು ಕೇರ್ ಮಾಡಿದ್ದಾರೆ. ಅಲ್ಲೇ ಕೋವಿಡ್ ಸಿಚುವೇಶನ್ದೊಳಗೆ ನಾ ಪಾರಾಗಿ ಬರ್ಬೇಕಂದ್ರೆ ನನ್ನ ಫ್ರೆಂಡ್ಸೇ ಕಾರಣ. ಫ್ರೆಂಡ್ಸ್ ಇರಬೇಕು ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದು ನನಗೆ ಗೊತ್ತು, ಎಲ್ಲರಿಗೂ ಫ್ರೆಂಡ್ಸ್ ಎಷ್ಟು ಇಂಪಾರ್ಟೆಂಟ್ ಅದಾರ ಇಲ್ಲೋ ಗೊತ್ತಿಲ್ಲ, ನನಗೆ ಮಾತ್ರ ಭಾಳ ಇಂಪಾರ್ಟೆಂಟ್ ಅದಾರ. ಅವರಿಂದ ನನ್ನ ಇವಾಗ ದೊಡ್ಡ ಮಗಳದಾಳ ಅಂತ ಹೇಳ್ಬೋದು. ಮತ್ತು ನನ್ನ ಫ್ರೆಂಡ್ಸಿಗೆ ಯಾವ್ಯಾವ ಥರ
ಅವ್ರವ್ರದ್ದು ಹೆಂಗೆ ನಡ್ಕೋತಿದ್ರು ಹಂಗೆ ಸ್ವಲ್ಪ ಸ್ವಲ್ಪ ಗುಣಗಳು ಮಾತ್ರ ನನ್ನ ಮಗಳಿಗೂ ಬಂದಾವ, ಇಲ್ಲಂತಲ್ಲ. ಅಲ್ಲಿದ್ದ ಅವ್ರು ನನಗೆ ಹೇಳ್ತಿದ್ರು, ನಿನ್ನ ಮಗಳ ಜೋಡಿ ಹಂಗೆ ಅದು ಅದು ಮಾತಾಡು. ನನಗೆ ಬೋರ್ ರೀ, ಹೋಗಿ ಕಾಲೇಜಿಗೆ ಹೋಗಿ ನನಗೆ ಮೊದಲೇ ಲಿಫ್ಟ್ ಆಗಿ ಬರ್ತಿರ್ಲಿಲ್ಲ. ನಮ್ದು 4th ಫ್ಲೋರ್ ಒಳಗೆ ಇರ್ತಿತ್ತು ಲ್ಯಾಬ್. ನಡ್ಕೋತ ಹತ್ಬೇಕು, ನಡ್ಕೋತ ಇಳಿಬೇಕು. ರೋಡ್ ಒಳಗೆ ಕೇಳೋರು ಅವ್ರು ಯಾವ ಥರ ಕೇಳ್ತಿದ್ರು ಗೊತ್ತಿಲ್ಲ, ಬೇಜಾರಾಗಿ ಕೇಳ್ತಿದ್ರು ಅಂತ ಗೊತ್ತಿಲ್ಲ. ನನ್ನ ನಡೆಯೋ ಸ್ಟೈಲ್ ನೋಡೋಕೆ ಆಗ್ಲಾರ್ದು ನಾನು ಕೇಳ್ತಿದ್ರು ಅಂತ ಬಾರಮ್ಮ ಡ್ರಾಪ್ ಕೊಡ್ತೇನೆ, ಬರ್ರಿ ಇಳಿಸ್ತೇನೆ, ನಿಮ್ದು ಎಲ್ಲೈತಿ ಮನೆ ಅಲ್ಲಿ ಇಳಿಸ್ತೇನೆ ಬರ್ರಿ, ಯಾಕೆ ಇಂಥ ಬಿಸಿಲ ನಡ್ಕೊತ ಹೊಂಟಿರಿ ಹಿಂಗೆ ಕೇಳ್ತಿದ್ರೆ. ಅದನ್ನು ಕೇಳಿ ನನಗೇನು ಅನ್ನಿಸ್ತಿಲ್ಲ, ಇಲ್ಲರಿ ನಾನು ನಡ್ಕೊತ ಹೋಗ್ತೇನೆ, ನನಗೇನಿಲ್ಲ ಆರಾಮದೇನಿ ಹಂಗೇನಿಲ್ಲ ಅಂತ ಹೇಳ್ಕೊಂಡು ಹೋಗ್ತಿದ್ದೆ ರೋಡಾಗ. ಮತ್ತು ರೋಡೊಳಗೆ ಹೋಗ್ಬೇಕಾದ್ರೆ ಅದು ಎಷ್ಟು ಎಂಜಾಯ್ ಮಾಡೇನಿ ಅಂತ ನನಗೆ ಗೊತ್ತು. ಕಾಯಿಪಲ್ಲೆ ಇರ್ತಿದ್ರೆ ಕಾಯಿಪಲ್ಲೆ ಹೆಚ್ಚಿರ್ತಿದ್ದೆ, ಸೌತೆಕಾಯಿ ರೋಡೊಳಗೆ ತೊಗೊಂಡು ಅಲ್ಲೇ ತೊಳ್ಕೊಂಡು ತಿನ್ಕೋತ ಹೋಗ್ತಿದ್ದೆ, ಅಷ್ಟೆಲ್ಲ ಮಜಾ ಮಾಡೇನಿ. ಆದರೂ ಒಂಥರ ಒಂದೊಂದು ಟೈಮ್ ನೆನೆಸ್ಕೊಂಡ್ರೆ ಬೇಜಾರಾಗ್ತೈತಿ. ಇಂಥ ಸಿಚುವೇಶನ್ಗಳು ನಾವು ದಾಟಿ ಬಂದ್ವಲ್ಲ, ಅದು ಕೇಳಿಸ್ಕೊಳ್ಳೋರಿಗೆ ಸ್ವಲ್ಪ ಈಸಿ ಇರ್ತೈತೆ, ಅವಾಗ ನೋಡುವ ಈಸಿ ಅನ್ನಿಸ್ತಿರ್ತೈತಿ. ಬಟ್ ಅದು ಫೇಸ್ ಮಾಡಿ ಬಂದಿರ್ತೀವಲ್ಲ, ಕೋವಿಡ್ ಟೈಮ್ ಒಳಗೆ ಯಾರು ಪ್ರೆಗ್ನೆನ್ಸಿನ ಫೇಸ್ ಮಾಡಿ ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂತಂದ್ರೆ ನಮ್ಮ ಬಗ್ಗೆ ಕೇರ್ ತೊಗೊಳ್ದಲ್ದೆ ಒಳಗೆ ಬೇಬಿಗೆ ಏನಾಗ್ತೈತೆ ಅನ್ನೋ ಕೇರ್ ಕೂಡ ನಾವು ತೊಗೋಬೇಕು. ಯಾಕಂದರೆ ಏನೇ ತಿಂದರೂ ನಮ್ಗೆ ಆರಾಮ ಮಾಡ್ಕೋತೇವೆ ಅನ್ಬೇಕಂತಂದ್ರೆ ನಾವು ನ್ಯಾಚುರಲ್ ಆಗಿರೋರು ಏನು ಮಾಡ್ತಾರಪ್ಪ, ಅವ್ರಿಗೇನೋ ಕೋವಿಡ್ ಅಂತ ಬರಲಿ, ಇನ್ನೊಂದಂತ ಬರಲಿ, ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಕ್ಯೂರ್ ಆಗ್ತೈತಿ ಅನ್ನೋದು ಒಂದು ಇದಿರ್ತೈತಿ. ಆದರೆ ಪ್ರೆಗ್ನೆನ್ಸಿ ವುಮೆನ್ಗೆ ಯಾವುದೇ ಥರ ಟ್ಯಾಬ್ಲೆಟ್ ಕೂಡ ತೊಗೊಳಕ್ಕೆ ಅಲಾವ್ ಇರೋದಿಲ್ಲ. ನಾವು ಏನಿದ್ರೂ ನ್ಯಾಚುರಲ್ಲಾಗಿನ ನಾವು ಹ್ಯಾಂಡಲ್ ಮಾಡ್ಕೋತಾ ಹೋಗ್ತಿರ್ಬೇಕು. ಇಷ್ಟು ಎಲ್ಲ ನೆನೆಸ್ಕೊಂಡ್ರೆ ಒಂದು ಟೈಪ್ ಅನ್ನಿಸ್ತೈತೆ ರೀ. ಆದರೆ ಇವಾಗೆಲ್ಲ ಅದನ್ನು ನೆನೆಸ್ಕೊಂಡು ಅದನ್ನ ನಾ ಸ್ಟೋರಿ ನಿಮ್ಮ ಮುಂದೆ ಹೇಳ್ಬೇಕಂತ ಹೇಳಿ ಅಷ್ಟೆಲ್ಲ ನಡೀತೋ ಏನೋ ಗೊತ್ತಿಲ್ಲ. ಇಷ್ಟೆಲ್ಲರೂ ನನ್ನ ಸ್ಟೋರಿ ಕೇಳಿದ್ರೆ ಎಲ್ಲರೂ ಒಂದು ಟೈಪ್ ಅನ್ನಿಸ್ತದೆ, ಎಷ್ಟೆಲ್ಲ ಇದೈತಲ್ಲ ಇಷ್ಟೆಲ್ಲ ಐತಲ್ಲ ಅಂತ ಕೇಳ್ತಾರೆ. ಅದೆಲ್ಲ ನೀವು ಫೋಟೋಸ್ ಕೂಡ ನೋಡಿರ್ಬೋದು. ಅದು ನನ್ನ ಮೆಮೊರೇಬಲ್ ಫೋಟೋಸ್. ಎಲ್ಲರೂ ಅಂತಿದ್ರು ಈ ಕಾಲೇಜ್ ಒಳಗೆ ಎಲ್ಲರೂ ಒಬ್ಬೊಬ್ರು ಅನ್ಕೋತಿದ್ರು, ಈ ಪ್ರೆಗ್ನೆಂಟ್ ಆದರೆ ಯಾಕೆ ಹೋಗೋದು ಬಿಡ ಅಂತ ಬಿಟ್ಬಿಡ್ತಾರೆ. ಯಾರೂ ಆ ಥರ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಈ ಡೇಸ್ ವಾಪಸ್ ನಾನೇನು ರಿಕಾಲ್ ಮಾಡ್ಕೊಳಕತ್ತೀನಿ, ಆದರೆ ನಾ ಇವಾಗ ಹೋಗಿ ನಾ ವಾಪಸ್ ಸ್ಟಡಿ ಮಾಡ್ತೇನೆ ಅಂದ್ರೆ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ. ಯಾರೇನು ಅನ್ಕೋತಾರೆ, ಅವ್ರೇನು ಅನ್ಕೋತಾರೆ, ಹೊಟ್ಟೆ ಇಟ್ಕೊಂಡು ನಾ ಹೆಂಗೆ ಕಲಿಬೇಕು ಆ ಥರ ಎಲ್ಲ ಥಿಂಕ್ ಮಾಡೋದು ಬಿಟ್ಟು ನಾ ಹೋಗಿ ಮುಗಿಸಿ ಬಂದ್ವಿ ಅಂತಂದ್ರೆ ಅದನ್ನ ನಾವು ಹೊಳ್ಳಿ ಪ್ರೌಡ್ ಫೀಲ್ ಆಗಿ ನಾವು ಹೇಳ್ಕೊಬೋದು. ಒಂದು ನಿಮ್ಮ ಮನೆಯೊಳಗೆ ಅಪಾರ್ಚುನಿಟಿ ಕೊಟ್ಟಾರಪ್ಪ ಅಂತಂದ್ರೆ ಅದನ್ನು ಹೋಗಿ ಕಂಪ್ಲೀಟ್ ಮಾಡ್ಕೊಂಡು ಬರ್ರಿ. ಮನೆಯೊಳಗೆ ಇಲ್ಲ ರಿಸ್ಟ್ರಿಕ್ಷನ್ಸ್ ಐತಿ ಅಂದ್ರೆ ಅಂಥವ್ರಿಗೆ ನಾನು ಏನು ಹೇಳೋಕ್ಕಾಗೋದಿಲ್ಲ. ಆದರೆ ಯಾರು ಅಪಾರ್ಚುನಿಟಿ ಕೊಟ್ಟಿರ್ತಾರೋ ಅವ್ರು ನಾವು ಯೂಸ್ ಮಾಡ್ಕೊಡ್ರಿ. ನಾವು ಇಲ್ಲಪ್ಪ ನಾವೇ ಹೆಸಿಟೇಷನ್ ಮಾಡ್ಕೊಂಡು ನಾವೇ ಹೋಗಲ್ಲ ಅಂತ ಅಂದ್ಕೊಂಡು ಬಿಟ್ವಿ ಅಂತಂದ್ರೆ ಅದು ನಮ್ಮ ತಪ್ಪು, ನಾವು ಯಾರೂ ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ನನ್ನ ಸ್ಟೋರಿನ ಒಂದು ಸ್ಮಾಲ್ ಕ್ಲಿಪ್ಪಾಗಿ ಹೇಳಿದೆ, ಫುಲ್ ಕಂಪ್ಲೀಟಾಗಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ತುಂಬ 8 ಮಂತ್ಸ್ ಜರ್ನಿ ಕಂಪ್ಲೀಟಾಗಿ ಹೇಳೋಕ್ಕಾಗೋದಿಲ್ಲ. ನಾನು ಲಾಸ್ಟ್ ಸೀಮಂತಕ್ಕೆ ಬಂದಿರೋದು ನನ್ನ ಇಂಟರ್ನ್ಶಿಪ್ 12ಗೆ ನನ್ನ ಇಂಟರ್ನ್ಶಿಪ್ ಕಂಪ್ಲೀಟ್ ಆಗೈತೆ ರೀ. ನಾನು 14ಗೆ ಸೀಮಂತ ಒನ್ ಡೇ ಮಾತ್ರ ನಾ ಹೊಳ್ಳಿ ವಾಪಸ್ ಇಲ್ಲಿ ಬಂದು ಅದೇನಿ. ಎಲ್ಲರೂ ಹೇಳ್ತಿದ್ರೆ ನಿಮ್ಮ ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಈ ಟೈಮ್ ಒಳಗೆ ಬೇಬಿ ಎಲ್ಲ ಥರ ಆ ಥರ ಸ್ಪೆಂಡ್ ಮಾಡ್ಬೇಕು ಅಂತ ಹೇಳ್ತಿದ್ರೆ. ನಾನೇನು ಆ ಥರ ಏನು ಸ್ಪೆಂಡ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನಮ್ಮ ಬಾಂಡ್ ಸ್ಟ್ರಾಂಗ್ ಐತ್ರಿ, ಹಾಗೇನಿಲ್ಲ. ಅದೇ ಥರ ಫಿಕ್ಸ್ ಆಗಕ್ಕೆ ಹೋಗ್ಬೇಡ್ರಿ. ನಾವು ಹೊರಗೆ ಹೋಗ್ಬೇಕು, ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಹಂಗೆ ಹಿಂಗೆ ಅಂತೇನು ಇರೋ ಟೈಮನ್ನು ನೀವು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಡ್ರಿ, ಅಷ್ಟು ನಾ ಹೇಳೋದು, ಮತ್ತೇನಿಲ್ಲ. ಎಲ್ಲರಿಗೂ ನಿಮ್ಗೆ ಈ ಸ್ಟೋರಿ ಲೈಕ್ ಆಗಿತ್ತಪ್ಪ ಅಂತಂದ್ರೆ, ಸ್ಟೋರಿ ಅಂದಲ್ಲಿ ರಿಯಲ್ ಸ್ಟೋರಿ ಲೈಕ್ ಆಗಿತ್ತಪ್ಪ ಅಂತಂದ್ರೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ಎಲ್ಲರಿಗೂ ಒಬ್ಬೊಬ್ಬರಿಗೆ ಮೋಟಿವೇಶನ್ ಆಗ್ಬೋದು ಅಂತ ಹೇಳಿ ಈ ಸ್ಟೋರಿ ಹೇಳಿದೆ. ಮತ್ತು ಅದಕ್ಕೆಲ್ಲ ಪ್ರೆಗ್ನೆಂಟ್ ಇದ್ಕೊಂಡು ಹೋಗೋಕೆ ಆಗದೇ ಇರೋರು, ಅಲ್ಲಿ ಹೋಗಬಾರ್ದ ಇಲ್ಲಿ ಹೋಗಬಾರ್ದ ಅಂಥೇಳಿ ಲೈಫನ್ನು ಸ್ಪಾಯ್ಲ್ ಮಾಡ್ಕೊಳ್ಳೋರು ಸಲುವಾಗಿ ಅಂತ ನಾನು ಈ ಸ್ಟೋರಿ ಹೇಳಿದೆ, ಮತ್ತೇನಿಲ್ಲ. ಯಾರಿಗೆಲ್ಲ ಲೈಕ್ ಆಗೈತಿ ನನ್ನ ಸೆಕೆಂಡ್ ಮಗಳದ್ದು ಏನು ಪ್ರೆಗ್ನೆನ್ಸಿ ಇದಿತ್ತಲ್ಲ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ಒಂಥರ ಡಿಫ್ರೆಂಟ್ ಸ್ಟೋರಿ ಐತಿ, ಅದು ಒಂಥರ ಚೆನ್ನಾಗೈತಿ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾರಿಗೆಲ್ಲ ಲೈಕ್ ಆಗೈತಿ ಅವ್ರಿಗೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೋ ಮಚ್.